ಕೋಟೀಶ್ವರರಾಗುವ ಮುನ್ನ ನಿಮ್ಮ ಮನೆ ದೇವರು ಹಾಗೂ ಇಷ್ಟ ದೇವರು ಈ ಸೂಚನೆಗಳನ್ನು ಕೊಟ್ಟು ಎಚ್ಚರಿಸುತ್ತಾರೆ. ಈ ಅದೃಷ್ಟದ ಸೂಚನೆಗಳನ್ನು ಕಡೆಗಣಿಸಿದರೆ ಬರುವ ಅದೃಷ್ಟವು ನಿಮ್ಮಿಂದ ತಪ್ಪಿ ಹೋಗುತ್ತದೆ. ನೀವು ವಾಸಿಸುವ ಮನೆ, ಕೆಲಸ ಮಾಡುವ ಜಾಗ, ಪ್ರಯಾಣ ಮಾಡುವ ರಸ್ತೆಗಳಲ್ಲಿ ಭಗವಂತ ನೀಡುವ ಸೂಚನೆಗಳು ಯಾವುವು ಎಂದು ಈಗ ತಿಳಿಯೋಣ. ಕಷ್ಟಗಳು ಒಂದೊಂದು ಸಲ ಅಲೆಗಳಂತೆ ಬಂದು ಬಿಡುತ್ತವೆ. ನಾವು ಎಷ್ಟೇ ದೇವರಿಗೆ ಬೇಡಿದರೂ ಆ ಸಂಕಷ್ಟಗಳಿಂದ ಪಾರಾಗಲು ಸಾಧ್ಯವಾಗುವುದಿಲ್ಲ. ನೀವು ಮಾಡುವ ಪೂಜೆ ಪುನಸ್ಕಾರಗಳಿಗೆ ದೇವರು ಫಲ ನೀಡುತ್ತಾನೆಂದು ಈ ಗುರುತುಗಳ ಮೂಲಕ ತಿಳಿಯಬಹುದು. ಮೊದಲನೆಯದಾಗಿ, ಮನೆ ಮುಂದೆ ನಾಯಿಗಳು ವಾಸ ಮಾಡಲು ತಮಗೆ ತಾವೇ ಚಿಕ್ಕ ಜಾಗ ಅಥವಾ ಮನೆಯನ್ನು ಸೃಷ್ಟಿ ಮಾಡಿಕೊಳ್ಳುತ್ತಿದ್ದರೆ ಮುಂದಿನ ದಿನಗಳಲ್ಲಿ ನಿಮಗೆ ಭೂಲಾಭ ಆಗುತ್ತದೆ, ಹಣಕಾಸಿನ ಅದೃಷ್ಟ ಸಿಗುತ್ತದೆ ಎಂಬ ಸೂಚನೆಯಾಗಿದೆ. ಶ್ವಾನಗಳು ಎಲ್ಲಿಂದಲೋ ಬಂದು ಅದರಲ್ಲೂ ತನ್ನ ಮಕ್ಕಳೊಂದಿಗೆ ಹೆಣ್ಣು ನಾಯಿ ಬಂದು ವಾಸಿಸಲು ಪ್ರಯತ್ನ ಪಟ್ಟರೆ ನಿಮಗೆ ಕೆಲವೇ ದಿನಗಳಲ್ಲಿ ದೊಡ್ಡ ಮಟ್ಟದ ಧನಲಾಭವಾಗುವ ಸಂಕೇತವಾಗಿರುತ್ತದೆ. ರಸ್ತೆಯಲ್ಲಿ ಸಾಧಾರಣವಾಗಿ ನಡೆದು ಹೋಗಬೇಕಾದರೆ ಹಠಾತ್ ನಿಮಗೆ ಕುದುರೆ ಲಾಳ ಅಥವಾ ಯಾವುದಾದರೂ ನಾಣ್ಯಗಳು ಸಿಕ್ಕರೆ ತುಂಬಾ ಒಳ್ಳೆಯದು. ನಿಮ್ಮ ಸರ್ವ ದಾರಿದ್ರ್ಯ ಕಳೆದುಕೊಂಡು ಮುಂದೆ ಜೀವನದಲ್ಲಿ ದೊಡ್ಡ ಯಶಸ್ಸನ್ನು ಕಾಣುವಿರಿ ಎಂಬುದು ಈ ವಸ್ತುಗಳಿಂದ ಸಿಗುವ ಸೂಚನೆಯಾಗಿದೆ. ಕುದುರೆ ಲಾಳ ಸಿಕ್ಕಾಗ ಮನೆಗೆ ತಂದು ಇಟ್ಟು ಪೂಜಿಸಬೇಕು. ನಾಣ್ಯ ಸಿಕ್ಕಾಗ ಪೂಜಿಸಬಹುದು, ದೇವರ ಉಂಡಿಗೆ ಹಾಕಬಹುದು. ಈ ಎರಡು ವಸ್ತುಗಳು ಸಿಕ್ಕ ವ್ಯಕ್ತಿಗೆ ಸಾಲಗಳು ತೀರಿ ಹಣದ ನೆಮ್ಮದಿ ಸಿಗುತ್ತದೆ. ಮನೆಯಿಂದ ಹೊರ ಹೋಗಬೇಕಾದರೆ ನಿಮಗೆ ಅಥವಾ ನಿಮ್ಮ ವಾಹನಕ್ಕೆ ಬಲಭಾಗದಲ್ಲಿ ಕಾಗೆ, ಪಕ್ಷಿಗಳು, ಕೋತಿ, ನಾಯಿಗಳು ಹೋದರೆ ಆ ದಿನ ನೀವು ಮಾಡುವ ಕೆಲಸ ಜಯವನ್ನು ಗಳಿಸುತ್ತದೆ. ಅಪಾರ ಯಶಸ್ಸಿನಿಂದ ದಿನವೆಲ್ಲ ಅದೃಷ್ಟ ಚೆನ್ನಾಗಿರುತ್ತದೆ. ಪಕ್ಷಿ ಪ್ರಾಣಿಗಳ ಮೂಲಕ ದಿನದ ಅದೃಷ್ಟದ ಬಗ್ಗೆ ಹೀಗೆ ತಿಳಿಯಬೇಕು. ಹಲ್ಲಿಗಳು ಮೈ ಮೇಲೆ ಬಿದ್ದರೆ ಕೆಲವೊಮ್ಮೆ ಶುಭ ನಡೆಯದರೆ ಕೆಲವೊಮ್ಮೆ ಅಶುಭ ನಡೆಯುತ್ತದೆ. ಹಲ್ಲಿಗಳು ಬಲಗೈ ಮೇಲೆ ಆಕಸ್ಮಿಕವಾಗಿ ಬಿದ್ದರೆ ತುಂಬಾ ದೊಡ್ಡ ಹಣದ ಲಾಭವನ್ನು ನೀವು ನಿರೀಕ್ಷೆ ಮಾಡಬಹುದು. ನಿಮ್ಮ ಮನೆಯ ತುಳಸಿ ಕಟ್ಟೆಯಲ್ಲಿ ಹಲ್ಲಿ ಕಾಣಿಸಿದರೆ ನಿಮ್ಮಂತಹ ಅದೃಷ್ಟವಂತರು ಮತ್ತೊಬ್ಬರಿಲ್ಲ. ಲಕ್ಷ ಕೋಟಿಗೆ ನೀವು ಒಡೆಯರಾಗುವಿರಿ. ಅಮಾವಾಸ್ಯೆ ದಿನಗಳಂದು ಹಲ್ಲಿ ತುಳಸಿ ಬುಡದಲ್ಲಿ ಕಾಣಿಸಿಕೊಂಡರೆ ನಮಸ್ಕಾರ ಮಾಡಿಕೊಳ್ಳಿ. ಏನಾದರೂ ದೀಪಾವಳಿ ಅಮಾವಾಸ್ಯೆ ದಿನ ತುಳಸಿ ಬುಡದಲ್ಲಿ ಹಲ್ಲಿ ಕಾಣಿಸಿದರೆ ಮಹಾಲಕ್ಷ್ಮಿ ಕೃಪೆ ನಿರಂತರವಾಗಿ ನಿಮಗೆ ಸಿಗುತ್ತದೆ, ಕಷ್ಟಗಳ ಅಂತ್ಯವಾಗುತ್ತದೆ. ಮಧ್ಯಾಹ್ನ ಸಂಜೆ ಸಮಯದಲ್ಲಿ ಕೋಗಿಲೆಯ ಧ್ವನಿ ಕೇಳಿದರೆ ಧನಲಾಭ ಸಿಗುವ ಸಂಕೇತವಾಗಿರುತ್ತದೆ. ನಿಮ್ಮ ಕನಸಿನಲ್ಲಿ ಕಸ ಗುಡಿಸುವ ಮಹಿಳೆ, ಹಲ್ಲಿಗಳು ಕಾಣಿಸಿಕೊಂಡರೆ ಅಂದುಕೊಳ್ಳದೆ ಹೊಸ ಉದ್ಯೋಗ ಸಿಗುವುದು, ಸಾಲಗಳು ಕಡಿಮೆಯಾಗಿ ಹಣದ ಆದಾಯ ಹೆಚ್ಚುವುದು, ಈ ರೀತಿಯ ಶುಭಗಳು ನಿಮ್ಮ ಜೀವನದಲ್ಲಿ ನಡೆಯುತ್ತದೆ. ಮನೆಯಿಂದ ಹೊರಗಡೆ ಬಂದು ಕೆಲಸಕ್ಕೆ ಹೊರಟಾಗ ಶ್ವಾನದ ಬಾಯಿಯಲ್ಲಿ ಆಹಾರ ಕಾಣಿಸಿದರೆ, ಚಪಾತಿ, ರೊಟ್ಟಿಯಂತಹ ಆಹಾರ ಇದ್ದರೆ ಆ ದಿನ ನಿಮಗೆ ಕಾರ್ಯಸಿದ್ಧಿಯಾಗುತ್ತದೆ. ಆ ದಿನ ನೀವು ಮನಸ್ಸಿನಲ್ಲಿ ಏನೇ ಅಂದುಕೊಂಡಿದ್ದರೂ ಖಂಡಿತವಾಗಿ ನಡೆಯುತ್ತದೆ. ರಾತ್ರಿ ಸಮಯ ಆಕಾಶವನ್ನು ಆಕಸ್ಮಿಕವಾಗಿ ನೋಡುವಾಗ ಹುಲ್ಕೆಗಳು ಕಾಣಿಸಿದರೆ ತಕ್ಷಣ ನಿಮ್ಮ ಯಾವುದೇ 3 ಕೋರಿಕೆಗಳನ್ನು ಕೇಳಿ. ಆ ಸಮಯದಲ್ಲಿ ನೀವು ಕೇಳಿದ ಕೋರಿಕೆಗಳು ಖಚಿತವಾಗಿ ಕೇವಲ 30 ದಿನಗಳಲ್ಲೇ ನೆರವೇರುತ್ತದೆ. ಇದು ಸತ್ಯ. ನಮ್ಮ ಹಿರಿಯರು ಈ ಉಪಾಯಗಳನ್ನು ಆಗಿನ ಕಾಲದಲ್ಲಿ ಮಾಡುತ್ತಿದ್ದರು. ಮದುವೆ, ಉದ್ಯೋಗ, ಹಣಕಾಸು, ವಿದ್ಯೆ, ಯಾವ ವಿಷಯಕ್ಕೆ ಸಂಬಂಧಿಸಿದಂತೆ ಕೋರಿಕೆ ಇದ್ದರೂ ಕೇಳಬಹುದು. ಕನಸಿನಲ್ಲಿ ಬಂಗಾರದ ಸರ್ಪ, ಬಿಳಿ ಬಣ್ಣದ ಸರ್ಪ, ಬಿಳಿ ಗೂಬೆ, ಬಂಗಾರದ ಗೂಬೆ, ಮುಂಗುಸಿ ಕಾಣಿಸಿದರೆ ಮುಂದಿನ ದಿನಗಳಲ್ಲಿ ನೀವು ಕೋಟಿ ಹಣ ಲೆಕ್ಕ ಹಾಕುವ ಸೂಚನೆ ನೀಡುತ್ತದೆ. ಮಹಾಲಕ್ಷ್ಮಿ ದೇವಿಯು ಈ ಸೂಚನೆಗಳನ್ನು ಕೊಟ್ಟು ನಿಮ್ಮನ್ನು ಶ್ರೀಮಂತರನ್ನಾಗಿ ಮಾಡುತ್ತಾಳೆ. ನೀವು ಕೋಟೀಶ್ವರರಾಗುವ ಮುನ್ನ ನಿಮ್ಮ ಮನೆ ಮೇಲೆ ಪಕ್ಷಿಗಳು ಅರ್ಧ ರೊಟ್ಟಿಯನ್ನು ಬೀಳಿಸಿ ಹೋಗುತ್ತವೆ. ಕಾಗೆ ಹಾಗೂ ಇತರ ಪಕ್ಷಿಗಳು ತಿಂದ ಆಹಾರದಲ್ಲಿ ಅರ್ಧ ರೊಟ್ಟಿಯನ್ನು ಏನಾದರೂ ಮನೆ ಮೇಲೆ ಬೀಳಿಸಿ ಹೋಗಿದ್ದರೆ ನಿಮ್ಮ ಕಷ್ಟಗಳಿಗೆ ನಿಮ್ಮ ಮನೆ ದೇವರು ಹಾಗೂ ಇಷ್ಟ ದೇವರು ಅಂತ್ಯ ಹಾಡಲಿದ್ದಾರೆ ಎಂದು ಭಾವಿಸಿ ನಮಸ್ಕಾರ ಮಾಡಿಕೊಳ್ಳಬೇಕು. ಈ ಘಟನೆ ನಡೆದ ಕೆಲವೇ ದಿನಗಳಲ್ಲಿ ಹಂತ ಹಂತವಾಗಿ ಅದೃಷ್ಟ ನಿಮ್ಮನ್ನು ಸೇರುತ್ತದೆ. ಶ್ರೀಮಂತಿಕೆ ಬರುವ ಮುನ್ನ ಮನೆ ಮುಂದೆ ನೀವು ವ್ಯಾಪಾರ ಮಾಡುವ ಸ್ಥಳಗಳಲ್ಲಿ ಬಂದು ಊಟಕ್ಕಾಗಿ ಕೆಲವರು ಭಿಕ್ಷೆ ಬೇಡುತ್ತಾರೆ. ಆದರೆ ಅವರು ಹಣವನ್ನು ಕೇಳದೆ ಕೇವಲ ಊಟ ಬೇಕು ಎಂದು ಕೇಳಿಕೊಂಡರೆ ಅದು ಅದೃಷ್ಟದ ಸಂಕೇತ. ಅವರನ್ನು ಎಂದಿಗೂ ಖಾಲಿ ಕೈನಲ್ಲಿ ಕಳಿಸಬೇಡಿ. ಮುಂದೆ ಬರುವ ಅದೃಷ್ಟದ ಪರೀಕ್ಷೆಯನ್ನು ಭಗವಂತ ನಿಮಗೆ ಮಾಡುತ್ತಿರ್ತಾನೆ. ಹಸಿವು ಎಂದು ಬಂದವರಿಗೆ ಅನ್ನದಾನ, ನೀರಿನ ದಾನವನ್ನು ಮರೆಯದೆ ಮಾಡಬೇಕು ಎಂದು ನಮ್ಮ ಶಾಸ್ತ್ರ ಹೇಳುತ್ತದೆ. ಮನೆ ಅಥವಾ ಕೆಲಸದ ಜಾಗದಲ್ಲಿ ಜೇಡ ಗೂಡು ಕಟ್ಟುವುದು ಸಾಮಾನ್ಯ. ಆದರೆ ಆಕಸ್ಮಿಕವಾಗಿ ನಿಮ್ಮ ಹೆಸರಿನಲ್ಲಿರುವ ಯಾವುದಾದರೂ ಅಕ್ಷರ ಆ ಜೇಡ ಕಟ್ಟಿರುವ ಬಲೆಗಳಲ್ಲಿ ಕಾಣಿಸಿದರೆ ಸಾಕು ಎಂದರೂ ಸಂಪತ್ತು ನಿರಂತರವಾಗಿ ಬರುತ್ತಲೇ ಇರುತ್ತದೆ. ಅರ್ಧ ಸೆಕೆಂಡಿಗಿಂತಲೂ ಕಡಿಮೆ ಅವಧಿಯಲ್ಲಿ ಈ ಶುಭ ಸೂಚನೆ ನಿಮಗೆ ಕಾಣಿಸುತ್ತದೆ. ಮತ್ತೆ
ಮತ್ತೆ ಮತ್ತೆ ನೋಡಬೇಕೆಂದರೂ ನಿಮ್ಮ ಹೆಸರಿನ ಯಾವುದೇ ಅಕ್ಷರ ಅಲ್ಲಿ ಕಾಣಿಸುವುದಿಲ್ಲ. ಜೀವನದಲ್ಲಿ ಒಂದೇ ಒಂದು ಸಲ ಈ ಶುಭ ಸೂಚನೆ ನಿಮಗೆ ಸಿಗಬಹುದು, ಸಿಗದೆಯೂ ಇರಬಹುದು. ಆದರೆ ಈ ರೀತಿ ಜೇಡದ ಬಲೆಯಲ್ಲಿ ನಿಮಗೆ ಅರಿತ ಭಾಷೆಯಲ್ಲಿ ಹೆಸರಿನ ಅಕ್ಷರಗಳು ಕಾಣಿಸಿದರೆ ಲಕ್ಷ ಕೋಟಿಗಳಿಗೆ ಒಡೆಯರಾಗುವುದು ಶತಸಿದ್ಧ. ಯಾವಾಗಲಾದರೂ ಕೆಸರಿನ ಗುಂಡಿಯಲ್ಲಿ ತಾವರೆ ಎಲೆಗಳ ಮೇಲೆ ಕುಳಿತು ನೀವು ಜೇನುತುಪ್ಪ ಸೇವಿಸುವ ಹಾಗೆ, ಪಾಯಸ ತಿನ್ನುವ ಹಾಗೆ ಕನಸು ಬಿದ್ದರೆ ತುಂಬಾ ದೊಡ್ಡ ಹಣದ ಅದೃಷ್ಟ ಮಹಾಲಕ್ಷ್ಮಿ ರೂಪದಲ್ಲಿ ಮನೆಯ ಬಾಗಿಲಿಗೆ ಬರುತ್ತದೆ. ಸರ್ವ ರೂಪದಲ್ಲಿಯೂ ಐಶ್ವರ್ಯ, ಬಂಗಾರ, ಸಂಪತ್ತು ಆಕರ್ಷಣೆಯಾಗಿ ದೇವರ ಅನುಗ್ರಹ ಕೂಡ ಈ ಕನಸಿನಿಂದ ಸಿಗುತ್ತದೆ. ಅತಿ ಬೇಗನೆ ಧನವಂತರಾಗುವ ಸೂಚನೆ ಈ ಕನಸಿನಿಂದ ಸಿಗುತ್ತದೆ. ನಿಮ್ಮ ಕನಸಿನಲ್ಲಿ ನೀವಾಗಲಿ, ನಿಮ್ಮ ಬಂಧು ಬಳಗ, ಸ್ನೇಹಿತರಾಗಲಿ ದೇಹಕ್ಕೆ ಗಂಧ ಹಚ್ಚಿಕೊಂಡಿರುವ ಹಾಗೆ, ಬಂಗಾರ ಧರಿಸಿರುವ ಹಾಗೆ, ಬಿಳಿ ಬಣ್ಣದ ವಸ್ತ್ರಗಳನ್ನು ಧರಿಸಿಕೊಂಡಿರುವ ಹಾಗೆ ಕಾಣಿಸಿಕೊಂಡರೆ ಅತಿ ಬೇಗನೆ ನೀವು ಧನವಂತರಾಗುವ ಸೂಚನೆ ಈ ಕನಸಿನಿಂದ ಸಿಗುತ್ತದೆ. ಅತಿ ಹೆಚ್ಚು ಧನಲಾಭವನ್ನು ಇದರಿಂದ ನೀವು ಕಾಣುವಿರಿ. ಅದೃಷ್ಟದ ಸೂಚನೆಗಳ ಈ ಮಾಹಿತಿ ನಿಮಗೆ ಇಷ್ಟವಾದರೆ ತಪ್ಪದೆ ಜೈ ಮಹಾಲಕ್ಷ್ಮಿ ಎಂದು ಬರೆದು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ನಮ್ಮ ಚಂದನ ಲೋಕ ಯೂಟ್ಯೂಬ್ ಹಾಗೂ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ. ಥ್ಯಾಂಕ್ ಯು.